ಇವತ್ತು ನಾನು ಕಬಾಬ್ ಮಾಡೋದು ಹೇಗೆ ಅಂತೇಳಿ ಹೇಳಿಕೊಡ್ತೇನೆ. ಕಬಾಬಿದು ಹುಡಿ ಸೇರಿಸಿ ಸ್ವಲ್ಪ, ನಮ್ಗೆ ಎಷ್ಟು ಬೇಕೋ ಅಷ್ಟು. ಗೈಸ್, ಈಗ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಅರಿಶಿನ ಹುಡಿ, ಸ್ವಲ್ಪ ಮೆಣಸಿನ ಹುಡಿ, ಪೆಪ್ಪರ್ ಹುಡಿ, ಒಂದು ಮೊಟ್ಟೆ ಸೇರಿಸ್ತಾ ಇದ್ದೇನೆ. ಗೈಸ್, ನಾನೀಗ ಸ್ವಲ್ಪ ವೆನಿಗರ್ ಸೇರಿಸ್ತಾ ಇದ್ದೇನೆ. ಈಗ ಫುಲ್ಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಗೈಸ್, ಆಗ ನಾವು ತೊಳೆದಿಟ್ಟಂತಹ ಚಿಕನ್ ಈಗ ನಾನು ಕಬಾಬಿಗೆ ಹಾಕ್ತಾ ಇದ್ದೇನೆ, ಇಲ್ಲಿ ಸೇರಿಸ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಾಕಿದಾದ ನಂತರ ಆಗ ಉಪ್ಪು ನಾನು ಸೇರಿಸಲಿಲ್ಲ, ಯಾಕಂತ ಹೇಳಿದ್ರೆ ಅದು ಹುಡಿಯಲ್ಲಿ ಬರ್ತದೆ. ನಾನೀಗ ನೋಡಿ ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ. ಲಾಸ್ಟಿಗೆ ಒಂದು 10 ನಿಮಿಷ ನಾನು ಸೈಡಲ್ಲಿ ಇಡ್ತೇನೆ. ಈಗ ಫುಲ್ ಅದು ಮಸಾಲೆ ಎಲ್ಲ ಹಿಡಿಲಿಕ್ಕೆ ಒಳ್ಳೆ ಟೇಸ್ಟ್ ಆಗ್ತದೆ. ಮತ್ತೆ ಫ್ರೈ ಮಾಡುವ. ಗೈಸ್, ಈಗ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಒಂದು ಇದರಲ್ಲಿ ಎಣ್ಣೆ ಬಿಸಿಯಾಗಿದೆ. ಈಗ ನಾನು ಅದಕ್ಕೆ ಕಬಾಬ್ ಇದು ಸೇರಿಸ್ತಾ ಇದ್ದೇನೆ. ಮಸಾಲೆ ಇದು ಮಾಡಿದ್ದು ಕಬಾಬ್ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಗೈಸ್, ಹೇಗಾಗಿದೆ ಫೈನಲ್ ಆಗಿ ಕಬಾಬ್, ಚಿಕನ್ ಕಬಾಬ್ ಹೇಗೆ ರೆಡಿ ಆಗಿದೆ ಅಂತೇಳಿ ನೋಡಿ. ಹೇಗಾಗಿದೆ ಅಂತ ನೋಡಿ, ಒಳ್ಳೆ ಟೇಸ್ಟ್ ಆಗಿದೆ ಗೈಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.